ಇವತ್ತು ಭಾಳ ದೊಡ್ಡ ಒಂದು ಹೋರಾಟ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ. ಚಳುವಳಿ ರಾಜನ ಹರಿರಾಮ್ ಅವರು ಯಾರು ದಲಿತರು, ಆದಿವಾಸಿಗಳು, ಶೋಷಿತ ವರ್ಗಕ್ಕೆ ನ್ಯಾಯ ಬೇಕು ಅನ್ನೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಸಮಾನತಾವಾದಿಗಳು ಯಾರಾದರೂ ದೊಡ್ಡ ಮಟ್ಟದ ವಿರೋಧ ಪಕ್ಷ ಅಂದರೆ ಅದು ಆರ್ ಅಶೋಕ್ ಮತ್ತು BJP ಅಲ್ಲ. ನಮ್ಮ ಸಮಾನತಾವಾದಿಗಳು, ನೀಲಿ ಜೆಂಡದವರು, ಒಂದು ಸಮಾಜವಾದ ಯೋಚನೆ ಇರೋರು. ಇವತ್ತು ದಲಿತರ ಹಣಗಳನ್ನ, ಆದಿವಾಸಿ ಹಣ, TSP ಹಣನ 187 ಕೋಟಿ ಅದು ವಾಲ್ಮೀಕಿ ನಿಗಮದಲ್ಲಿ ಅದು ಒಂದು ದೋಚಿದರೆ, ಜೇಬ್ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಮುಚ್ಚಿ ಹಾಕೋಕ್ಕೆ ಒಂದು ಹುನ್ನಾರ. SIT ಯಾವಾಗ ಚೇತರಿಸ್ಕೊಳ್ತು ಅಥವಾ ಒಂದು ಚುರುಕಾಯಿತು ಅಂದರೆ ಯಾವಾಗ ED ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದ್ರು. ನಾಗೇಂದ್ರ ಅನ್ನೋರು ಏನು ಬಳ್ಳಾರಿ ಮೈನ್ಸಲ್ಲಿ ಇದು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಜೈಲಿಗೆ ಹೋಗಿರೋರಿಗೆ ಯಾವ ಒಂದು ST ನಿಗಮ ಅದು ಮಿನಿಸ್ಟರ್ ಆಗೋಕ್ಕೆ ಯಾವ ಯೋಗ್ಯತೆ ಇಲ್ಲ. ಅದು ಸಿದ್ದರಾಮಯ್ಯ ಇಂಥವ್ರು ಯಾರು ಲೂಟಿಕೋರು ಇಂಥವ್ರನ್ನೇ ಅವರು ಒಂದು ದೊಡ್ಡ ಪೋಸ್ಟ್ ಕೊಡ್ತಾ ಇದ್ದಾರೆ, ಇಂಥವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಾ ಇದ್ದಾರೆ. ನಮಗೆ ನಿಜವಾದ ಪಾರದರ್ಶಕವಾದ ತನಿಖೆ ಬೇಕು. ಈ SC ST TSP ಹಣ, ಈ ಟ್ರೈಬಲ್ ಸಬ್ ಪ್ಲಾನ್ ಹಣ ಆದಿವಾಸಿಗಳಿಗೆ ತಲುಪಬೇಕು. ಮತ್ತು ಅದನ್ನು ಏನು 25,000 ಕೋಟಿನ ಲೂಟಿ ಮಾಡಿದ್ದಾರೆ ಈ 2 ವರ್ಷದಲ್ಲಿ. ಅದನ್ನು ಅನ್ಯಾಯದ ಪರವಾಗಿಯೂ ನಿಂತಿದ್ದಾರೆ. ಮತ್ತು ಏನು ನಮಗೆ ನ್ಯಾಯದ ಪರವಾಗಿರೋ SC ST TSP ಹಣನ ಒಂದು ರೀತಿ ಅವರ 5 ಟ್ಯಾಪೆ ಹಚ್ಚೋ ಸ್ಕೀಮ್ಗಳು ಬಳಸ್ತಾ ಇದ್ದಾರೆ. ಇದೇನು ತೋರಿಸುತ್ತೆ ಅಂದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಹೇಳೋಕ್ಕೆ ಯಾವ ಯೋಗ್ಯತೆ ಇಲ್ಲ. ಇದೇನು ತೋರಿಸುತ್ತೆ ಅಂದರೆ ಇವರಿಗೆ ಯಾವೊಂದು ಶ್ರೀಮಂತರ ಪರವಾಗಿ ನಿಂತು ಶ್ರೀಮಂತರಿಂದ ಕಿತ್ಬಿಟ್ಟು ಮರು ಹಂಚಿಕೆ ಮಾಡೋದು ಬಿಟ್ಟು ಬಡವರು ಯಾರು ಒಂದು ಗುಡಿಸಲು ಬದುಕ್ತಾ ಇದ್ದಾರೆ, ಸ್ಲಮ್ನಲ್ಲಿ ಬದುಕ್ತಾ ಇದ್ದಾರೆ, ಯಾರು ವಂಚಿತ ವರ್ಗ ಅವರಿಂದ ಕಿತ್ಕೊಂಡು ಮಾಡ್ತಿರೋದು. ಇದು ನಮಗೆ ಭಾಳ ಬೇಜಾರಾಗುತ್ತೆ. ಆದರೆ ನಮಗೆ ಈ ಸರ್ಕಾರದ ಮೇಲೆ ಮುಂಚೆಯಿಂದ ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ಲದೆ ಇರೋದು ನಿಜವಾಗ್ಲೂ ಇವತ್ತು ನಾವು ಹೇಳಿದ ಸರಿ ಅಂತ ಸಾಬೀತಾಗಿದೆ. ನಮಗೆ ಪರಿವರ್ತನೆ ಬೇಕು, ಪರ್ಯಾಯ ಯಾವುದಾದ್ರು ಇದ್ದರೆ ಕರ್ನಾಟಕಕ್ಕೆ ಅದು ನಮ್ಮ ಸಮಾನತಾವಾದಿಗಳು, ಅಂಬೇಡ್ಕರ್, ಪೆರಿಯಾರು, ಒಂದು ಯಾರು ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತಾ ಇದ್ವಿ ನಮ್ಮಂಥವ್ರು ಇಲ್ಲಿ ಸೇರಿರೋರು ಮಾತ್ರ ಅದನ್ನು ನಾವು ಮುಂದುವರಿಸ್ತೀವಿ. ಹೋರಾಟ ದೊಡ್ಡ ಮತ್ತೆ ಮುಂದುವರಿಸ್ತೀವಿ. ಚಳುವಳಿ ರಾಜಣ್ಣ, ಹರಿರಾಮ್ ಅವರು, ಭಾಸ್ಕರ್ ಪ್ರಸಾದ್ ಅವರು, ಎಲ್ಲ ಸಮಾನತಾವಾದಿಗಳು ಇದನ್ನು ಮುಂದುವರಿಸಿ ನಾವು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಭೀಮ್.